ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸತಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. 2ನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಅದು ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000ದ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಇನ್ನು ಸಿಂಹ ರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಗುರುವಿನ ಸಂಚಾರವು ಲಾಭ ಮತ್ತು ನಷ್ಟದ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ. ಅಂದ್ರೆ 11 ಮತ್ತು 12ನೇ ಮನೆಯಲ್ಲಿ ಗುರುವಿನ ಸಂಚಾರವಾಗ್ತದೆ. ರಾಶಿಯಲ್ಲಿ ಅಂದ್ರೆ ನಿಮ್ಮ ರಾಶಿ ಮತ್ತು ವ್ಯಯ ಸ್ಥಾನಕ್ಕೆ ಕೇತುವಿನ ಸಂಚಾರವಾಗ್ತದೆ. ರಾಹುವು ಅಷ್ಟೇ ನಿಮ್ಮ 7 ಮತ್ತು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ವರ್ಷ. ಇನ್ನು ಆರಂಭದ ಹೊತ್ತಿಗೆ ಇರ್ತಂತಹ ಒಂದು ಅಷ್ಟಮ ಶನಿಯ ಕಾಟ ಈ ವರ್ಷವೂ ಸಹ ಮುಂದುವರಿಯುತ್ತೆ. ಸೊ ಹಾಗಾಗಿ ಈ ಒಂದು ಶುಭ ಸಂದರ್ಭಕ್ಕೆ, ಈ ಹೊಸ ವರ್ಷದ ಶುಭ ಸಂದರ್ಭಕ್ಕೆ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನ ಗಮನಿಸೋಣ. ಮೊದಲನೇದಾಗಿ ನೋಡ್ಬೇಕು ಅಂತ ಹೇಳಿದ್ರೆ, ಗುರುವಿನ ಸ್ಥಾನ ಬದಲಾವಣೆ ಆಗ್ತಕ್ಕಂತಹದ್ದು 1ನೇ ತಾರೀಕು ರಾತ್ರಿ ಅಂದ್ರೆ 2ನೇ ತಾರೀಕಿನ ಬೆಳಗಿನ ಜಾವ 2:25 ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಆದ್ರೆ ಅದು ವ್ಯಯಸ್ಥಾನವಾಗಿದೆ. 12ನೇ ಮನೆ ಆಗಿದ್ದರೂ ಸಹ 100ಕ್ಕೆ 100% ನೀವು ಅಶುಭದ ಫಲದ ನಿರೀಕ್ಷೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ಒಂದು 50 ಭಾಗ ಒಳ್ಳೆಯದನ್ನು ಸಹ ಮಾಡ್ತಾನೆ, ಒಂದು 50 ಭಾಗ ಕೆಟ್ಟಕನ್ನು ಸಹ ಮಾಡ್ತಾನೆ. ಅದೇ ರೀತಿಯಾಗಿ ಶನಿಯು ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನಾದಾಗ ಹಿಂದಿನ ಮನೆಯ ಫಲಗಳನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಪ್ತಮ ಸ್ಥಾನದ ಫಲಗಳು 26ನೇ ತಾರೀಕು 7ನೇ ತಿಂಗಳು 2026 ವಕ್ರೀನಗತನಾಗಿ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತನಾಗಿ 7ನೇ ಮನೆಯ ಸಂಚಾರದಲ್ಲಿದ್ದಂತಹ ಫಲಗಳನ್ನು ಕೊಡ್ತಾನೆ. ಕಾರ್ಯ ಹಿನ್ನಡೆಗಳು, ಕಾರ್ಯವಿಘ್ನಗಳು,
ಅವಮಾನಗಳು. ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಅಷ್ಟಮ ಶನಿಯ ಕಾಟವದಲ್ಲಿ ನಿಮಗೆ ಕೊಡ್ತಕ್ಕಂಥದ್ದು ಮನೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಒಂದಷ್ಟು ವಿಪರೀತವಾದಂತಹ ಗೊಂಜಲ ಗೋಜಲಗಳು, ಅತೃಪ್ತಿಗಳು ತಾಂಡವವಾಡ್ಬಿಡುತ್ತೆ. ಅಂದ್ರೆ ಈ ವರ್ಷ ಸಿಂಹರಾಶಿಯವರಿಗೆ ಯಾವುದೇ ವಿಧದಲ್ಲೂ ಸಹ ಗುರು ಮತ್ತು ಶನಿಯ ಬಲಗಳು ಇಲ್ಲ. ಕಳ್ಕೊಳ್ತಾ ಇದ್ದೀರಾ ಶನಿ ಬಲವನ್ನು, ಈಗಾಗ್ಲೇ ನೀವು ಕಳ್ಕೊಂಡಿದ್ದೀರಿ. ಗುರುಬಲವನ್ನ ಕಳ್ಕೊಳ್ಳೋದಕ್ಕೆ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಇದ್ದು ಜೀವನನ ಮುಂದುವರಿಸಿ. ಏನ್ ಯೋಚನೆ ಮಾಡೋದು ಬೇಡ. ಇದೇ ಒಂದು ಗುರು ಮಹಾಯಾಗ ಮತ್ತು ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 31ನೇ ತಾರೀಕು 5ನೇ ತಿಂಗಳು 2026 ಭಾನುವಾರದ ದಿವಸ, ಪೌರ್ಣಮಿಯ ದಿವಸ, ಅಧಿಕ ಮಾಸದ ಪೌರ್ಣಮಿ ದಿವಸ ಮಾಡ್ತಾ ಇದ್ದೇವೆ. ನೀವು ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಶನಿ ಮಹಾಯಾಗವನ್ನ 12ನೇ ತಾರೀಕು ಮಾಡ್ತಾ ಇದ್ದೀವಿ. 12ನೇ ತಾರೀಕು 7ನೇ ತಿಂಗಳು 2026 ಭಾನುವಾರದ ಪ್ರದೋಷದ ಕಾಲದಲ್ಲಿ ಒಂದು ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ರಕ್ಷೆಯನ್ನ ಕೈಗೆ ಕಟ್ಕೊಳ್ಬೇಕು. ಗುರುಮಹಾಯಾಗದ ರಕ್ಷೆಯನ್ನ ಕತ್ತಿಗೆ ಹಾಕೊಳ್ಬೇಕು. ಗುರುವಿನ ಪ್ರಸಾದವನ್ನ ಕೊಡ್ತಾ ಇದ್ದೇವೆ, ಅಕ್ಷತ ಪ್ರಸಾದ. ಅದನ್ನ ನೀವು ನಿಮ್ಮ ಜೊತೆನಲ್ಲೇ ಇಟ್ಕೊಂಡಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ವಿಘ್ನಗಳಾಗಿರಬಹುದು, ನೀವು ಮಾಡ್ಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಬಹಳ ಬರ್ತಾ ಇದ್ದಾವೆ ಜೀವನದಲ್ಲಿ ಅಂತಂದ್ರೆ, ಶನಿ ಮತ್ತು ಗುರುವಿನ ರಕ್ಷಾ ಕವಚಗಳಿಂದ ನೀವು ಅದನ್ನ ಒಂದು ಹೊರಗೆ ಬರೋದಕ್ಕೆ ಸಾಧ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಂಡು ಜೀವನವನ್ನ ಸುಂದರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರು ಮಹಾಯಾಗ ಮತ್ತು ಶನಿ ಮಹಾಯಾಗದಲ್ಲಿ ಒಂದು ಪಾಲ್ಗೊಳ್ಬೇಕು ಅಂದ್ರೆ ಇಲ್ಲೇ ಇರತಕ್ಕಂತಹ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ತಾರೆ. ಅದೇ ರೀತಿಯಾಗಿ ಬುಕ್ ಮಾಡಿಕೊಂಡು ನೀವು ನೇರವಾಗಿ ಬಂದು ಯಾಗದಲ್ಲಿ ಪಾಲ್ಗೊಳ್ಬಹುದು. ಯಾಗದ ಶುಲ್ಕ ಒಂದು ಮಹಾಯಾಗಕ್ಕೆ ಒಬ್ಬರಿಗೆ 800 ರೂಪಾಯಿಗಳಿರುತ್ತವೆ. ಶನಿ ಮಹಾಯಾಗಕ್ಕೆ 800 ಮತ್ತು ಗುರು ಮಹಾಯಾಗಕ್ಕೆ 800 ರೂಪಾಯಿಗಳಿರುತ್ತೆ ಒಬ್ಬರಿಗೆ. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ಒಂದು ಗೋಚಾರದ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಈ ಪರಾಭವ ನಾಮ ಸಂವತ್ಸರವು ನಿಮಗೆ ಒಂದಷ್ಟು ಸಂತೋಷ ಮತ್ತು ದುಃಖ ಎರಡನ್ನೂ ಸಹ ತಂದುಕೊಡೋದಕ್ಕೆ ಸಾಧ್ಯವಾಗುತ್ತೆ. ನೋಡೋಣ. ಮೊದಲನೇದಾಗಿ ಆದಾಯ ವ್ಯಯಾದಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜ ಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಗುರು ಮತ್ತು ಶನಿಯ ಬಲಗಳು ಇಲ್ಲದ ಕಾರಣ ಒಂದಷ್ಟು ಕೆಡುಕಿನ ಛಾಯೆಗಳು ನಡೆಯುತ್ತವೆ. ಏನೇನಪ್ಪ ನಡಿಬಹುದು ಅಂತ ಹೇಳಿದ್ರೆ, ವ್ಯಾಪಾರಗಳಲ್ಲಿ ಧನಹಾನಿ ಉಂಟಾಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯಗಳು ಉಂಟಾಗ್ತಕ್ಕಂಥದ್ದು, ಹಣದ ಅಡೆತಡೆಗಳು ಅಡಚಣೆಗಳು ಉಂಟಾಗ್ತಕ್ಕಂಥದ್ದು, ಸಾಲ ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಒಂದು ಆದಾಯಕ್ಕಿಂತ ವ್ಯಯವೂ ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು. ನೋಡಿ, ಆದಾಯ ವ್ಯಯ 2 5 ಬಂದು ಕುತ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಸರಿಸಮನಾಗಿ ನೆಕ್ ಟು ನೆಕ್ ಹೋಗ್ತಿರುತ್ತೆ. ಎಷ್ಟು ಖರ್ಚು ಮಾಡ್ತೀರಾ ಅಂದ್ರೆ ಅಷ್ಟು ಆದಾಯ, ಅಷ್ಟು ಆದಾಯ ಇದೆ ಅಂದ್ರೆ ಅಷ್ಟು ಖರ್ಚು, ನೆಕ್ ಟು ನೆಕ್ ಹೋಗ್ತಾ ಇರುತ್ತೆ ನಿಮಗೆ. ಮತ್ತು ಬಹಳ ಜನರಿಂದ ವಿರೋಧಾಭಾಸಗಳನ್ನ ನೋಡ್ಬೇಕಾಗುತ್ತೆ. ತುಂಬಾ ಜನರಿಂದ ನಿಮಗೆ ತೊಂದರೆ, ಕಿರುಕುಳಗಳು, ತಾಪತ್ರೆಗಳು ಉಂಟಾಗ್ತಾ ಹೋಗ್ತಾ ಇರುತ್ತವೆ. ಶತ್ರುಗಳ ಉಪಟಳಗಳು ಜಾಸ್ತಿ ಆಗತಕ್ಕಂಥದ್ದು, ಬಂಧು ಬಾಂಧವರಿಂದ ವಿರಸಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಕಲಹಗಳು ಜಾಸ್ತಿ ಆಗತಕ್ಕಂಥದ್ದು. ಈ ರೀತಿಯಾಗಿ ನಿಮ್ಗೆ ಅನೇಕ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ. ದುಂದು ವೆಚ್ಚಗಳು, ದುಷ್ಟ ಜನರ ಸಹವಾಸಗಳು ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ನಿಮ್ಮ ಮೇಲೆ ಬರ್ತಕ್ಕಂತಹ ಆರೋಪ ಅಪವಾದಗಳು, ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ತುಂಬಾ ಅಲೆದಾಟಗಳು ಜಾಸ್ತಿ, ಸುಮ್ನೆ ದುರಪವಾದಗಳನ್ನ ಹೊತ್ಕೊಳ್ಬೇಕಾಗತ್ತೆ. ಅಧಿಕವಾದಂತಹ ನೋವುಗಳು ಜಾಸ್ತಿ ಉಂಟಾಗ್ಬಿಡತ್ವೆ. ಗಣ್ಯರಿಂದ ತೊಂದರೆಗಳು, ತಾಪತ್ರೆಗಳು ಉಂಟಾಗ್ತಕ್ಕಂತಹದ್ದು, ಹಿರಿಯರಿಗೆ ಅನಾರೋಗ್ಯಗಳು ಉಂಟಾಗ್ತಕ್ಕಂತಹದ್ದು, ಹಿರಿಯ ನಾಗರಿಕರುಗಳಿಗೆ. ಸಾರ್ವಜನಿಕ ಜೀವನದಲ್ಲಿ ಹಲವು ರೀತಿಯಾದಂತಹ ವ್ಯತ್ಯಾಸಗಳನ್ನ ನೀವು ನೋಡೋದಕ್ಕೆ ಸಾಧ್ಯವಾಗ್ತದೆ. ನೂತನ ವಸ್ತ್ರ ಆಭರಣಗಳ ಖರೀದಿಯನ್ನ ಈ ಒಂದು ಸಮಯದಲ್ಲಿ ಮಾಡಕ್ ಹೋಗೋದು ಬೇಡ. ಯಾವುದೇ ರೀತಿಯಾದಂತಹ ಹೂಡಿಕೆಯನ್ನ, ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಗಳನ್ನ, ಒಂದು ಹೊಸ ಬಂಡವಾಳದ ಹೂಡಿಕೆಯನ್ನಾಗ್ಲಿ, ಎಕ್ಸ್ಚೇಂಜ್ ಅನ್ನ ಈ ವರ್ಷ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದ್ರೆ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಜನ್ಮ ಜಾತಕದಲ್ಲಿ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮುಂದುವರ್ಕೊಂಡು ಹೋಗ್ಬೋದಾಗತ್ತೆ. ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಗೋಚಾರದಲ್ಲಿ ನಿಮ್ಗೆ ಕೆಟ್ಟ ಫಲ ಇದ್ರು, ನಿಮ್ ಜನ್ಮ ಜಾತಕದಲ್ಲಿ ಸಮಯಗಳು ಚೆನ್ನಾಗಿದ್ದಾಗ ನಿಮ್ಗೆ ಒಂದಷ್ಟು ಒಳ್ಳೆದೇ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಒಂದ್ಸಲ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳೋದು ಮರೆಯಕ್ ಹೋಗೋದು ಬೇಡ. ಹಣಕಾಸು ವಿಚಾರ ಅಂತ ಬಂದಾಗ ಬಹಳ ಏರಿಳಿತಗಳಿಂದ ಕೂಡಿರುತ್ತೆ. ಆರೋಗ್ಯವೂ ಸಹ ನಿಮಗೆ ಅಂತಹ ಹೇಳ್ಕೊಂಡಂತಹ ಪ್ರಭಾವದಲ್ಲಿ ನಿಮ್ಗೆ ಚೆನ್ನಾಗಿ ಬರೋದಿಲ್ಲ. ವಿವಾಹಕ್ಕೆ ಅಂತ ನೋಡಿದ ಸಂದರ್ಭದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಈ ವರ್ಷ ವಿವಾಹಕ್ಕೆ ಸಂಬಂಧಪಟ್ಟಂತಹ
ಒಂದು ವಿಚಾರಗಳನ್ನೇನಾದ್ರೂ ನೀವು ಮಾಡ್ಕೊಳ್ಬೇಕು ಅಥವಾ ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡ್ಕೊಳ್ಬೇಕು ಅಂದ್ರೆ ಜೂನ್ನವರೆಗೂ ಅವಕಾಶವಿದೆ. ಅಷ್ಟ್ರ ಒಳಗಡೆ ವಿವಾಹ ನಿಶ್ಚಯಗಳನ್ನ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಮಟ್ಟ ಕಷ್ಟಕಾಲವಿದೆ. ಒಂದ್ಸಲ ನಿಮ್ ಜನ್ಮಜಾತಕದ ಗ್ರಹದ ದಶಾಭುಕ್ತಿಗಳನ್ನು ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯೋದು ಬಹಳ ಉತ್ತಮ. ವಿದ್ಯೆ ಅಂತ ಬಂದಾಗ ಸ್ವಲ್ಪ ಮಟ್ಟಕ್ಕೆ ವಿದ್ಯೆಯು ನಿಮಗೆ ಅಷ್ಟೊಂದು ಕೈಗೂಡೋದಕ್ಕೆ ಸಾಧ್ಯವಾಗೋದಿಲ್ಲ. ಜಾಗ್ರತೆಯಾಗಿ ಇರಿ. ಇದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ. ಅದೇ ಹೈಯರ್ ಸ್ಟಡೀಸ್ ಅನ್ನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಜೂನ್ನ ನಂತರದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಹೊಸ ಹೊಸ ಅವಕಾಶಗಳು ಬರುತ್ತವೆ. ಹೊಸ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಅನೇಕ ನೀವು ಅಂದುಕೊಂಡ ರೀತಿನಲ್ಲೇ ಒಂದು ವಿದ್ಯೆಯನ್ನ ಸಾಧನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಈ ಅವಕಾಶ ಈಗಾಗಲೇ ನಿಲ್ಲಿಸ್ಬಿಟ್ಟಿರ್ತೀರಿ. ಅಯ್ಯೋ ಬೇಡ, ನನಗೆ ವಿದ್ಯೆ ಬೇಡ ಅಂತೆಲ್ಲ ನಿಲ್ಲಿಸಿ ಪುನಃ ನಾನು ವಾಪಸ್ ವಿದ್ಯೆನ ಕಲಿಬೇಕು ಅಂತ ಅಂದ್ಕೊಳ್ಳುವಂತಹ ವಿದ್ಯಾರ್ಥಿಗಳಿಗೂ ಸಹ ಈ ವರ್ಷ ಹೈಯರ್ ಸ್ಟಡೀಸ್ ಅನ್ನು ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಉತ್ತಮವಾದಂತಹ ವರ್ಷವಾಗಿದೆ. ಉದ್ಯೋಗ ಅಂತ ಬಂದಾಗ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ, ಟೆನ್ಷನ್ ಜಾಸ್ತಿ, ನಿಮ್ಗೆ ಇಷ್ಟ ಇಲ್ಲದ ರೀತಿನಲ್ಲಿ ವರ್ಗಾವಣೆಗಳಾಗತ್ವೆ, ಇಷ್ಟಪಡುವಂತಹ ಕೆಲಸಗಳು ಸಿಕ್ಕೋದಿಲ್ಲ, ಸಿಕ್ಕಿದ್ರು ಅಲ್ಲೇನೋ ಒಂದು ಕಿರಿಕಿರಿಗಳು, ಅಲ್ಲೇನೋ ಒಂದು ವ್ಯಾಕುಲತೆಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. ಈ ರೀತಿಯಾದಂತಹ ಶುಭದಾಯಕತೆ ಫಲವನ್ನ ನೀವು ಅನುಭವಿಸ್ಬೇಕಾಗ್ತದೆ. ಇನ್ನು ವಿವಾಹ ಸ್ವಲ್ಪ ಮಟ್ಟಕ್ಕೆ ಓಕೆ 50% ಇದೆ. ಸಂತಾನವನ್ನು ಸಹ ನೀವು ನಿರೀಕ್ಷೆ ಮಾಡಬಹುದು ಒಂದು ಜೂನ್ನ ಒಳಗಡೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಇರುವಂತಹ ಫಲಾನುಫಲಗಳನ್ನ ನೋಡ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡ್ಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ. ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯವೂ ಸಹ ನೀವು ಬೆಳಗ್ಗೆ 108 ಬಾರಿ ಈಗ ಹೇಳ್ಕೊಡ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನ ಪಠಣ ಮಾಡಿ, ಅದರ ಜೊತೆಗೆ ಸೂರ್ಯ ಶತಕಂ ಸ್ತೋತ್ರದ ಪಠಣವನ್ನ ಮಾಡಿ, ಅಶ್ವತ್ಥ ಗಿಡ 5ರ ಸಂಖ್ಯೆಯಲ್ಲಿ ಸಾಧ್ಯವಾದ ಕಡೆ ನೆಟ್ಟು ಪೋಷಣೆಯನ್ನ ಮಾಡಿ. ಇನ್ನು ಬೀಜಾಕ್ಷರಿ ಮಂತ್ರ ಈ ರೀತಿಯಾಗಿ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು 108 ಬಾರಿ ಈ ಬೀಜಾಕ್ಷರಿಯನ್ನು ಪಠಣ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಶುಭವಾಗ್ಲಿ ಅಂತ ಹೇಳ್ತಾ, ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.